ಈ ಕಾರ್ಯಕ್ರಮದ ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ನಮ್ಮ ಹರಪನಹಳ್ಳಿ ತಾಲೂಕಿನ ಜನತಾವಾಣಿ ಪತ್ರಿಕೆಯ ವರದಿಗಾರರು, ಹಿರಿಯರು, ಇತ್ತೀಚೆಗೆ ಅತ್ಯಂತ ನಾಡಿನ ಶ್ರೇಷ್ಠ ಪ್ರಶಸ್ತಿಯಾಗಿರ್ತಕ್ಕಂತಹ ವಾಲ್ಮೀಕಿ ಪ್ರಶಸ್ತಿಗೆ ಭಾಜನರಾಗಿರುವಂತಹ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರೂ ಆಗಿರುವಂತಹ ಹಿರಿಯರಾಗಿರ್ತಕ್ಕಂಥ ಶ್ರೀಯುತ ಉಚ್ಚಂಗಣ್ಣನವರೇ, ಹಾಗೆಯೇ ಕಾರ್ಯಕ್ರಮದ ವೇದಿಕೆ ಮೇಲಿರುವಂತಹ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರೇ, ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಹಿರಿಯ ಸಾಹಿತಿಗಳು, ಮಾರ್ಗದರ್ಶಕರಾಗಿರ್ತಕ್ಕಂತಹ ಶ್ರೀಯುತ ಇಸ್ಮಾಯಿಲ್ ಎಲಿಗಾರ್ ಸರ್ ಅವರೇ, ಹಾಗೆಯೇ ನಮ್ಮ ಗುರುಗಳು ಹಿರಿಯರಾಗಿರ್ತಕ್ಕಂಥ ಶ್ರೀಯುತ MPM ದಯಾನಂದ ಸರ್ ಅವರೇ, ಕಾರ್ಯಕ್ರಮದಲ್ಲಿ ಉಪಸ್ಥಿತರ್ತಕ್ಕಂತಹ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ಗೌರವಾನ್ವಿತ ಗಣ್ಯಮಾನ್ಯರೇ, ಈ ಗ್ರಾಮದ ಗ್ರಾಮ ಪಂಚಾಯಿತಿ ಸದಸ್ಯರೇ, STMC ಅಧ್ಯಕ್ಷರೇ, ಸರ್ವ ಸದಸ್ಯರೇ, ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿ ಸಡಗರದಿಂದ ಆಗಮಿಸಿರುವಂತಹ ಈ ಮಕ್ಕಳ ಪೋಷಕರೇ, ಪಾಲಕರೇ, ಪ್ರೀತಿಯ ತಂದೆ ತಾಯಿಗಳೇ, ಬಹುಶಃ ಹೆಸರಿನಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಬಾಂಧವ್ಯ ಇದೆ, ಈಶಾಪುರ ಅಂತ. ಇಲ್ಲಿ ಈ ದೇವರು ಈ ಗ್ರಾಮದಲ್ಲಿ ಪರಮೇಶ ಈ ಗ್ರಾಮದಲ್ಲಿ ಇದ್ದಾನೆ, ನಿಮ್ಮೆಲ್ಲರ ಹೃದಯದಲ್ಲಿ ಆಸೀನರಾಗಿದ್ದಾನೆ, ಈ ಮಣ್ಣಿನ ಕಣಕಣದಲ್ಲೂ ಇದ್ದಾನೆ ಅನ್ನೋದಕ್ಕೆ ಈ ಬಾಂಧವ್ಯವನ್ನು ಹೊಂದಿರತಕ್ಕಂಥ ಪಾದಪೂಜೆ ಕಾರ್ಯಕ್ರಮ ಇವತ್ತು ಸಾಕ್ಷಿಯಾಗಿದೆ ಅಂತ ನಾನು ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಿಜಕ್ಕೂ ಇದು ಒಂದು ಅತ್ಯಂತ ಸಿಟಿ ತಾಲೂಕಿನಿಂದ ಅತ್ಯಂತ ದೂರದಲ್ಲಿರುವಂತಹ ಒಂದು ಪುಟ್ಟ ಹಳ್ಳಿ ಆಗಿದ್ರು ಸಹ ಇಲ್ಲಿ ಒಂದು ಸಂಸ್ಕಾರ, ಇಲ್ಲಿ ಒಂದಿರ್ತಕ್ಕಂತಹ ಒಂದು ಭಾವನೆಗಳನ್ನು ತುಂಬಿರ್ತಕ್ಕಂತಹ ಈ ಕಾರ್ಯಕ್ರಮ ನಿಜಕ್ಕೂ ನಮ್ಮೆಲ್ಲರಿಗೂ ಒಂದು ಮಾದರಿಯಾಗಿರುವಂತಹ ಕಾರ್ಯಕ್ರಮ. ಬಹುಶಃ ಈ ಮಕ್ಕಳು ಪುಣ್ಯ ಮಾಡಿದ್ದಾರೆ, ತಂದೆ ತಾಯಿಗಳ ಪಾದ ಪೂಜೆಯನ್ನ ಮಾಡಿ ಅವರ ಆಶೀರ್ವಾದವನ್ನು ಪಡಿಲಿಕ್ಕೆ ಅದು ಸೌಭಾಗ್ಯ. ನಮಗಂತ ಶಿಕ್ಷಕರು ಸಿಕ್ಕಿರಲಿಲ್ಲ, ಬಹುಶಃ ಈ ಮಕ್ಕಳಿಗೆ ಅಂತ ಶ್ರೇಷ್ಠವಾಗಿರ್ತಕ್ಕಂಥ ಶಿಕ್ಷಕರು ಸಿಕ್ಕಿದ್ದಾರೆ. ಹಾಗಾಗಿ ಅವರು ಜನ್ಮದ ಪುಣ್ಯ ಇವತ್ತು ತಂದೆ ತಾಯಿಯ ಪಾದ ಪೂಜೆಯನ್ನು ಪಡೆಯುವಂತ ಅವಕಾಶ ಅವರು ಸಿಕ್ಕಿದೆ, ಅದು ಸೌಭಾಗ್ಯ ಅಂತ ನಾನು ಭಾವಿಸ್ಕೊಳ್ತಾ ಇದ್ದೀನಿ. ಬಹುಶಃ ಕನಕದಾಸರು ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ಹೋದಾಗ 2 ದಿನ ಆದರೂ ಅವರು ದೇವಸ್ಥಾನದ ಒಳಗಡೆ ಹೋಗೋದಿಲ್ಲ, ಅಲ್ಲಿ ಬಾಗಿಲಲ್ಲಿ ಸಮೀಪದಲ್ಲಿ ಕೂತಿರ್ತಾನೆ. ಪರಮಾತ್ಮ ವೆಂಕಟೇಶ್ವರ ಅವರ ಕನಸಿನಲ್ಲಿ ಬಂದು ಕೇಳ್ತಾನಂತೆ, ನಾನು ನಿನಗೆ ದರ್ಶನ ಕೊಡ್ಲಿಕ್ಕೆ ಕಾಯ್ತಾ ಇದ್ದೀನಿ, ಇನ್ನೂ ಆದರೂ ನೀನು ದೇವಸ್ಥಾನದ ಒಳಗಡೆ ಬರ್ತಾ ಇಲ್ಲ, ಯಾಕೆ ಅಂತ ಕೇಳಿದ್ರಂತೆ. ಆವಾಗ ಕನಕದಾಸರು ಹೇಳಿದ್ರಂತೆ, ನಾನು ನಿನ್ನ ದರ್ಶನ ಪಡೆಯೋದು ಬಹಳ ಸುಲಭ, ಆದರೆ ನಿನ್ನ ದರ್ಶನಕ್ಕೆ ಬರ್ತಕ್ಕಂಥ ಲಕ್ಷಾಂತರ ಭಕ್ತರ ಪಾದದ ಧೂಳು ಇದೆಯಲ್ಲ, ಈ ದರ್ಶನ ತೆಗೆದುಕೊಳ್ಳೋದು ನನಗೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು, ಅದು ನಿನ್ನ ದರ್ಶನಕ್ಕಿಂತ ಶ್ರೇಷ್ಠವಾಗಿದ್ದು ಅಂತ ಕನಕದಾಸರು ಹೇಳ್ತಾರಂತೆ. ಹಾಗೇನೆ ಈ ಮಕ್ಕಳು ತಂದೆ ತಾಯಿಯ ಪಾದೋದಕವನ್ನು ತೆಗೆದುಕೊಂಡಾಗ ಅದು 33 ಲಕ್ಷ ದೇವಾನು ದೇವತೆಗಳ ಆಶೀರ್ವಾದ ತಂದೆ ತಾಯಿಯ ಪಾದೋದಕದಲ್ಲಿದೆ ಅನ್ನೋದಕ್ಕೆ ಈ ಪಾದ ಪೂಜೆ ಸಾಕ್ಷಿ ಅನ್ನುವಂಥದ್ದು ನಾನು ಬಹಳ ಪ್ರೀತಿ ಅಭಿಮಾನದಿಂದ ಹೇಳಿಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಿಜಕ್ಕೂ ಈಶಾಪುರ ಅನ್ನುವಂಥ ಗ್ರಾಮದಲ್ಲಿ ಒಂದು ಸಂಸ್ಕಾರ ಇದೆ ಅನ್ನೋದಕ್ಕೆ ಈ ಕಾರ್ಯಕ್ರಮ ಪರಮ ಪೂಜ್ಯರ ಸನ್ನಿಧಿಯಲ್ಲಿ ನಡೀತಾ ಇದೆ. ಈ ಸಂಸ್ಕಾರವನ್ನು ಕೊಟ್ಟಂತ ಮಕ್ಕಳಿದಾರಲ್ಲ, ಭವಿಷ್ಯದಲ್ಲಿ ಯಾವುದೇ ಒಂದು ಮುಂದಿನ ಈ ನಾಡನ್ನ ಕಟ್ಟತಕ್ಕಂಥ ಮಕ್ಕಳಾಗ್ತಾರೆ, ಈ ದೇಶದ ಉಜ್ವಲ ಭವಿಷ್ಯವನ್ನು ಕಟ್ಟತಕ್ಕಂಥ ಪ್ರಜೆಗಳಾಗ್ತಾರೆ. ಒಂದು ಮಣ್ಣಿಗೆ ಸಂಸ್ಕಾರವನ್ನು ಕೊಟ್ಟಾಗ ಮಡಿಕೆ ಆಗ್ತದೆ, ಹಾಗೇನೆ ಈ ಮಕ್ಕಳಿಗೆ ಸಂಸ್ಕಾರವನ್ನು ಕೊಟ್ಟಾಗ ಅವರು ಮನುಷ್ಯರಾಗ್ತಾರೆ ಅನ್ನೋದಕ್ಕೆ, ಮಾನವೀಯ ಗುಣಗಳನ್ನು ಬೆಳೆಸ್ಕೊಳ್ತಾರೆ ಅನ್ನೋದಕ್ಕೆ ಈ ಕಾರ್ಯಕ್ರಮಗಳು ಸಾಕ್ಷಿ ಆಗ್ತವೆ. ಇದು ನಾಡಿನಲ್ಲೆಲ್ಲ ಹಬ್ಬುವಂತ ಕಾರ್ಯಕ್ರಮ ಆಗ್ಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಆಶಯ. ನಿಜಕ್ಕೂ ತಂದೆ ತಾಯಿಗಳನ್ನ ಅತ್ಯಂತ ಪ್ರೀತಿಯಿಂದ ಅವರಿಗೆ ಯಾರು ಗೌರವದಿಂದ ಕಾಣ್ತಾರೆ, ಅವರಿಗೆ ಭಗವಂತನ ಆಶೀರ್ವಾದ ಸದಾ ಅವ್ರ ಜೊತೆ ಇರ್ತದೆ. ಬಹುಶಃ ಅವರು ಈ ನಾಡಿನಲ್ಲಿ ಯಾರು ತಂದೆ ತಾಯಿಯನ್ನ ವೃದ್ಧಾಶ್ರಮ ಕಳಿಸುವಂತ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಯಾರು ತಂದೆ ತಾಯಿಗಳನ್ನ ಮಾತನ್ನ ಕೇಳದೆ ಕ್ರಿಮಿನಲ್ ಅಪರಾಧಿಗಳಾಗ್ತಾ ಇದ್ದಾರೆ. ಇವತ್ತಿನ ಈ ಆಧುನಿಕ ಸಮಾಜದಲ್ಲಿ ಮೊಬೈಲ್ ಹಾವಳಿಯಿಂದ, ಈಗಾಗಲೇ ನಮ್ಮ ಸುರೇಶ್ ಸರ್ ಹೇಳಿದ್ರು, ಮೊಬೈಲ್ ಹಾವಳಿಯಿಂದ ನಮ್ಮ ಒಂದು ಸಂಸ್ಕಾರ ಹಾಳಾಗಿ ನಾವು ನಮ್ಮ ಭಾವನೆಗಳನ್ನ ಬದಲಾಯಿಸಿಕೊಂಡು ಅಪರಾಧಿಗಳಾಗ್ತಕ್ಕಂಥ ಸಂಖ್ಯೆ ಮಕ್ಕಳಲ್ಲಿ ಜಾಸ್ತಿ ಆಗ್ತಾ ಇದೆ. ಅದೆಲ್ಲದೂ ಹೋಗ್ಲಿಕ್ಕೆ ನಮಗೆ ಕಲಿಸುವಂತಹ ಈ ಮಣ್ಣಿನ ಗುಣ ಏನಿದೆಯಲ್ಲ, ತಂದೆ ತಾಯಿಯನ್ನ ಗೌರವಿಸ್ತಕ್ಕಂಥದ್ದು, ಅವರನ್ನ ಪ್ರೀತಿಸ್ತಕ್ಕಂಥದ್ದು, ಸಹೋದರರನ್ನ ಗೌರವಿಸ್ತಕ್ಕಂಥದ್ದು, ಕುಟುಂಬವನ್ನ ಗೌರವಿಸ್ತಕ್ಕಂಥದ್ದು, ಆ ಕುಟುಂಬದಲ್ಲಿ ಅನ್ಯೋನ್ಯತೆಯಿಂದ ಬದುಕ್ತಕ್ಕಂಥದ್ದು, ನಾವೆಲ್ಲ ಸಹೋದರರು, ನಾವೆಲ್ಲ ಒಂದೇ ಭಾವನೆ ಅಂತ ಇಡೀ ಊರಲ್ಲಿ ಬದುಕ್ತಕ್ಕಂಥದ್ದು ಇದೆಯಲ್ಲ, ಇದು ಒಳ್ಳೆಯ ಸಂಸ್ಕಾರ. ಇದನ್ನು ಬಾಲ್ಯದಲ್ಲಿ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎನ್ನುವ ಹಾಗೆ ಬಾಲ್ಯದಲ್ಲೇ ಆ ಸಂಸ್ಕಾರವನ್ನು ಕಲಿಸ್ತಕ್ಕಂಥ ಶಾಲೆ ಇವತ್ತು ಈಶಾಪುರ ಶಾಲೆ ಅಂತಕ್ಕಂಥದ್ದನ್ನ ನಾನು ಹೆಮ್ಮೆಯಿಂದ ಅಭಿಮಾನದಿಂದ ಇವತ್ತು ಈ ಸಂದರ್ಭದಲ್ಲಿ ಹೇಳಿಕೊಳ್ಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ಬಹುಶಃ ಅದಕ್ಕೆ ಗುರುಗಳು ಬೇಕು. ಒಬ್ಬ ಒಳ್ಳೆ ಗುರು ಇದ್ರೆ ಈ ಜಗತ್ತಿನಲ್ಲಿ ಎಲ್ಲವನ್ನೂ ಬದಲಾಯಿಸಬಲ್ಲ ಅಂತ. ಈ ಬಹುಶಃ ರಾಮೇಶ್ವರಂ ಅಂತ ಹೆಸರು ಕೇಳಿದ್ದೀರಿ.
ಈ ರಾಮೇಶ್ವರಂ ಅಂತ ಸಮುದ್ರದ ತೀರದಲ್ಲಿ ಇರ್ತಕ್ಕಂಥ ಒಂದು ಗ್ರಾಮ, ಅಲ್ಲಿ ಒಂದು ಶಾಲೆ ಇತ್ತು. ಆ ಶಾಲೆಯ ಶಿಕ್ಷಕರು ಪ್ರತಿನಿತ್ಯ, ಅವಾಗಿನ ಕಾಲದಲ್ಲಿ ಈಗಿನ ಕಟ್ಟಡ ಇರಲಿಲ್ಲ, ಒಂದು ಫ್ಲೋರಿಂಗ್ ಇರಲಿಲ್ಲ, ಎಲ್ಲ ಮರಳಿನಲ್ಲಿ ಇರ್ತಕ್ಕಂಥ ಶಾಲೆಗಳು. ಆ ಶಾಲೆಗೆ ಶಿಕ್ಷಕರು ದಿನನಿತ್ಯ ಬರಬೇಕಾದ್ರೆ ಪೇಪರ್ ತಗೊಂಡು ಬರ್ತಿದ್ರು. ಆ ಪೇಪರ್ ನಲ್ಲಿ ಇರ್ತಕ್ಕಂತಹ ಅಂಶಗಳನ್ನ